ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟು ಭಾರತೀಯ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ. ಜಾಗತಿಕ ಆರ್ಥಿಕ ಮಾರುಕಟ್ಟೆಯ ಮೇಲೆ ಸುನಾಮಿ, ಹೂಡಿಕೆದಾರರ ನಿದ್ದೆಗೆಡಿಸಿದ ಯುದ್ಧದ ಜ್ವಾಲೆ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಭೀಕರ ಪರಿಣಾಮ ಬೀರಿದೆ. ಮುಂಬೈ ಷೇರು ಮಾರುಕಟ್ಟೆ ಆರಂಭವಾಗುತ್ತಿದ್ದಂತೆ ಸೂಚ್ಯಾಂಕಗಳ ಕುಸಿತ. ಅಲುಬಾಂಬ್ ಬಿತ್ತು, ಇಲ್ಲಿ ಸೈರನ್ ಬಂತು. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಇದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಮಾಡಿದೆ. ಜಾಗತಿಕ ಆರ್ಥಿಕ ಮಾರುಕಟ್ಟೆಯ ಮೇಲೆ ಸುನಾಮಿ, ಗ್ಲೋಬಲ್ ಎಕನಾಮಿಕ್ ಎಲ್ಲ ಅಲ್ಲೋಲ ಕಲ್ಲೋಲ. ಹೂಡಿಕೆದಾರರ ನಿದ್ದೆಗೆಡಿಸಿದ ಯುದ್ಧದ ಜ್ವಾಲೆ ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಭೀಕರ ಪರಿಣಾಮ ಬೀರಿದೆ. ಮುಂಬೈ ಷೇರು ಮಾರುಕಟ್ಟೆ ಆರಂಭವಾಗುತ್ತಿದ್ದಂತೆ ಅದರ ಸೂಚ್ಯಾಂಕಗಳೇ ಕುಸಿತ. 1100 ಅಂಕಗಳ ಕುಸಿತ ಕಂಡ ಸೆನ್ಸೆಕ್ಸ್ ಹೂಡಿಕೆದಾರರು ತಲೆ ಮೇಲೆ ಕೈ ಇಟ್ಕೊಂಡು ಕೂತವರೆ. ನಿಫ್ಟಿಯಲ್ಲೂ 330 ಅಂಕಗಳ ಇಳಿಕೆ. ಏರುತ್ತೆ ಅನ್ಕೊಂಡವರೆಲ್ಲ ಹೂಡಿಕೆದಾರರ ಜೇಬಿಗೆ ಕತ್ತರಿ ಹಾಕಿದ ಇಸ್ರೇಲ್ ಇರಾನ್ ಯುದ್ಧ, ಅಮೆರಿಕ ಇರಾನ್ ಯುದ್ಧದ ಎಫೆಕ್ಟ್ ಇದು. ಕೇವಲ ಯುದ್ಧಗಳು ಕ್ಷಿಪಣಿಗಳಿಗೆ, ಬಾಂಬುಗಳಿಗೆ, ಸಿಡಿಮದ್ದುಗಳಿಗೆ ಮಾತ್ರ ಸಾಕ್ಷಿ ಆಗೋದಿಲ್ಲ. ಜಗತ್ತಿನಲ್ಲಿ ನಡೆಯಬಹುದಾದ ಎಲ್ಲ ಆರ್ಥಿಕ ವ್ಯವಹಾರಗಳಿಗೂ ಕೂಡ ಅದು ಕಗ್ಗಂಟೆ. ಅದಕ್ಕೆ ಹೇಳ್ತಾ ಇದ್ವಿ, ಈ ಆಯುಧಗಳಿಂದ ನೀವು ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಭೂಮಿಯನ್ನು ಬಿರುಕು ಮೂಡಿಸ್ಬೋದು, ಒಂದಷ್ಟು ಕಟ್ಟಡಗಳನ್ನು ಧ್ವಂಸ ಮಾಡ್ಬೋದು, ಒಂದಷ್ಟು ವ್ಯಕ್ತಿಗಳನ್ನು ಕೊಲ್ಲಬಹುದೇ ಹೊರತಾಗಿ ನಿಮಗೆ ದಕ್ಕುವಂತಹದ್ದೇನೇನೂ ಇಲ್ಲ, ಏನೇನೂ ಇಲ್ಲ. ವಿನಾಶವೇ ಹೊರತು ವಿಕಾಸದ ಒಂದಂಶವೂ ಇಲ್ಲ, ಯಾವುದೇ ದೇಶಕ್ಕಿಲ್ಲ. ಹಾಗಾಗಿ ಈಗ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಹಾಕಿರುವ ಜಗತ್ತಿನ ಬೇರೆ ಬೇರೆ ಕಡೆಯ ಹೂಡಿಕೆದಾರರು ಇವತ್ತು ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆ ಇವತ್ತು ಅದರ ಸೂಚ್ಯಾಂಕಗಳು ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕಣ್ಣು ಮುಚ್ಕೊಂಡ್ರು ಕೆಲ ಹೂಡಿಕೆದಾರರು. ಏನಯ್ಯ ಇದು ಸೂಚ್ಯಾಂಕ ಈ ಪರಿ ಇಳಿಕೆ ಆಗಿದೆಯಲ್ಲ ಅಂತ. 1100 ಅಂಕಗಳ ಕುಸಿತ ಕಂಡ ಸೆನ್ಸೆಕ್ಸು, ನಿಫ್ಟಿಯಲ್ಲೂ ಕೂಡ 330 ಅಂಕಗಳ ಇಳಿಕೆ. ಹೂಡಿಕೆದಾರರ ಜೇಬಿಗೆ ಕತ್ತರಿ ಹಾಕಿದ ಇಸ್ರೇಲ್ ಇರಾನ್ ಯುದ್ಧ, ಅಮೆರಿಕ ಇರಾನ್ ಯುದ್ಧದ ಎಫೆಕ್ಟ್ ಇದು. ಚಿನ್ನ ಬೆಳ್ಳಿ ಮೇಲೆ ಅದರ ಬೆಲೆಯೂ ಕೂಡ ಭರ್ಜರಿ ಏರಿಕೆ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆಯ ಮುನ್ಸೂಚನೆ. 2 ಲಕ್ಷ ರೂಪಾಯಿ ಆಗುತ್ತಾ 10 ಗ್ರಾಂ ಚಿನ್ನದ ರೇಟು. ಈಗಾಗಲೇ 1,68,000 ಚಿಲ್ಲರೆ ಅದಕ್ಕೆ ರೇಟ್ ಆಗಿದೆ. ಸೊ ಇನ್ನೂ ಜಾಸ್ತಿ ಆಗುತ್ತಾ ಎನ್ನುವಂತಹದ್ದು ನಿಜಕ್ಕೂ ಕೂಡ ಅಲ್ಲಿದ್ದವರನ್ನು ಕಾಡ್ತಾ ಇರುವಂತಹದ್ದು. ಒಟ್ಟಾರೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ, ಜಾಗತಿಕ ಆರ್ಥಿಕ ಮಾರುಕಟ್ಟೆಯ ಮೇಲೆ ಸುನಾಮಿ ಬಿದ್ದಂಗಾಯಿತು. ಹೂಡಿಕೆದಾರರ ನಿದ್ದೆಗೆಡಿಸಿದಂತಹ ಯುದ್ಧದ ಜ್ವಾಲೆ ಕೇವಲ ಯುದ್ಧ, 2 ದೇಶಗಳ ನಡುವೆ ನಡೆಯುತ್ತಿರ್ತಕ್ಕಂತಹ ಭೀಕರ ಯುದ್ಧವಾಗಿ ಇರದೆ ಜಗತ್ತನ್ನೇ ಕಾಡ್ತಿರ್ತಕ್ಕಂತಹ ಯುದ್ಧವಾಗಿ ಪರಿಣಮಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.